ನಿನ್ನ ಹೆಸರು ರಾಮಯ್ಯ ಅಂತ ನೋಡ್ತಾ ಇದ್ನ ಆಶ್ಚರ್ಯ ಆಗೋಯ್ತು ಅವನಿಗೆ. ಓ ಏನಿದು 100% ಹೇಳ್ತಾವ್ರಲ್ಲ. ನಿಜ ಸ್ವಾಮಿ, ನಿಮ್ ಮಾತು ನಿಜ. ನಿನ್ನ ಹೆಂಡತಿ ಹೆಸರು ಲಕ್ಷ್ಮೀದೇವಿ. ಓಹೋ ಸ್ವಾಮಿ, ಸತ್ಯವಾದ ಮಾತು ಇದು, ಸತ್ಯವಾದ. ಎಂತ ಜ್ಯೋತಿಷಿಗಳು. ನಿನಗಿಬ್ರು ಮಕ್ಕಳು, ಒಬ್ಬನ ಹೆಸರು ಸುರೇಶ, ಇನ್ನೊಬ್ಬನ ಹೆಸರು ನರೇಶ. ಓಹೋ ಹೋ 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 ಸ್ವಾಮಿ, ಇವ್ರು ನಿಜವಾಗ್ಲೂ ಜ್ಯೋತಿಷಿ ಹೇಳಿವ್ರೆ ಬಿಡಿ. ನಾನ್ ಜಾತಕ ನೋಡ್ತಾ ಇದ್ದಂಗೆ ಈ ರೀತಿ ಎಲ್ಲರ ಹೆಸರು ಹೇಳ್ಬಿಟ್ನಲ್ಲ ಅಂದ್ಬಿಟ್ಟು 5,001 ರೂಪಾಯಿ ವಿಳ್ಯದೆಲ್ಲ ಮೇಲೆ ಮಡಗ್ಬಿಟ್ನಂತೆ ಜ್ಯೋತಿಷಿ ಅವ್ರಿಗೆ. ಆಗ ಸ್ವಾಮಿ ಹೆಂಗ್ ಗೊತ್ತಾಯ್ತು ಈ ವಿಚಾರ ನಿಮ್ಗೆ ಅಂತ ಕೇಳಿದ್ನಂತ. ಆಗ ಜ್ಯೋತಿಷಿ ಏನ್ ಹೇಳಿದ್ನಂತ ಗೊತ್ತಾ? ಊಟಗೆಟ್ಟವನೇ, ಜ್ಯೋತಿಷಿ ಹತ್ರ ಜಾತಕ ತಕ ಬರ್ಬೇಕು, ಮರ್ತ್ಬಿಟ್ಟು ನೀನು ರೇಷನ್ ಕಾರ್ಡ್ ತಕ ಬಂದ್ ಕೊಟ್ಟಿದ್ದೀಯ. ಆ ಜಾತಕ ತಗೊಬರಕ್ಕೆ ಅರ್ಧ ಓಡ್ಬೇಕಿದ್ನಲ್ಲ, ರೇಷನ್ ಕಾರ್ಡ್ ಕೈ ಸಿಟ್ಟು ಎತ್ಕೊಂಡ್ಬಂದು ಕೊಟ್ಬಿಟ್ಟವನೆ. ಹಂಗೆ ಜ್ಯೋತಿಷಿ ಶಾಸ್ತ್ರ ನಂಬಿ ಬಾಳದಲ್ಲ, ನಮ್ಮ ದುಡಿಮೆಯನ್ನ ನಂಬಿ ಬದುಕಬೇಕು.